ಹಾಯ್ ಗೈಸ್, ಎಲ್ಲರೂ ನಮಸ್ಕಾರ. ನೀವು ನೋಡ್ತಿದ್ದೀರಾ VI ಟಾಕ್ಸ್. ಇವತ್ತಿನ ವಿಷಯ ಬಂದು ಏನಪ್ಪಾ ಅಂದ್ರೆ ಜೋಡಿ ನಂಬರ್ 1 ಬಗ್ಗೆ ಇವತ್ತಿನ ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ಯಾರನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮುಂದೆ ಬರುವಂಥ ರಿಯಾಲಿಟಿ ಶೋಸ್ ಬಗ್ಗೆ ಹಾಗೂ ಇವಾಗ ನಡೀತಾ ಇರುವಂಥ ರಿಯಾಲಿಟಿ ಶೋಸ್ ಬಗ್ಗೆ ನಿಮಗೆ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ. ಸೊ ಅದಕ್ಕಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಯಾರೆಲ್ಲ ಹೊಸ ವ್ಯೂವರ್ಸ್ ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನಪ್ಪ ವಿಷಯ ಅಂದರೆ ಜೀ ಕನ್ನಡ ಅವರು ಒಂದು ಹೊಸದಾದ ಪ್ರೋಮೋ ಬಿಟ್ಟಿದ್ದಾರೆ. ಸೊ ಅದು ನೆನ್ನೆನೇ ಬಿಟ್ಟಾಗಿದೆ, ಬಟ್ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸೊ ಮುಂದೆ ಯಾವುದೇ ರೀತಿಯಾದ ಜೋಡಿ ನಂಬರ್ 1 ಬಗ್ಗೆ ಅಪ್ಡೇಟ್ಸ್ಗಳು ಬೇಕಂದ್ರೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನಿಮಗೆ ಪಕ್ಕಾ ತಿಳಿಸ್ಕೊಡ್ತೀನಿ. ನಾನು ಪ್ರೋಮೋ ನೋಡ್ಕೊ ಬರೋಣ ಬನ್ನಿ. ಹೀಗಾಗಿ ಸರ್ಪ್ರೈಸ್ ರೌಂಡ್. ಈ ಸರ್ಪ್ರೈಸ್ ನನಗೆ ವೆರಿ ಸ್ಪೆಷಲ್. ನಿರೀಕ್ಷೆಗೂ ಮೀರಿದ ಉಡುಗೊರೆಗಳು. ಬೋತ್ ಆರ್ ಲೈಕ್ ಬ್ಯೂಟಿ ಅಂಡ್ ದ ಬೀಸ್ಟ್. ಮಹಾಲಕ್ಷ್ಮಿ ತರ ಕಾಣ್ತೀಯ. ಮತ್ತಷ್ಟು ಬೆಸೆದುಕೊಂಡ ಜೋಡಿ ಜೀವಗಳು. ವೆರಿ 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 ಕ್ಲೋಸ್ ಟು ಮೈ ಹಾರ್ಟ್. ಇದು ಬಡವನ ಬಂಗಾರ. ಬಂಗಾರದಂತ ಗಂಡ ಸಿಕ್ಕಿದಾನ. ಅವ್ರಿಗಿಂತ ನಮ್ಮ ಪ್ರೀತಿ ಏನು ಕಡಿಮೆ ಅಲ್ಲ. ಪೀಪಲ್ ಆರ್ ರಿಯಲಿ. ಸೊ ವೀಕ್ಷಕರೇ, ಪ್ರೋಮೋ ನೋಡಿದ್ರೆ ಅನ್ಕೋತೀನಿ. ಸೊ ಪ್ರೋಮೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಈ ವಾರದ ಕಂಟೆಂಟ್ ಏನಪ್ಪ ಅನ್ನೋದಾದ್ರೆ ಸರ್ಪ್ರೈಸ್ ರೌಂಡ್ ಅಂತ. ಸೊ ಸರ್ಪ್ರೈಸ್ ರೌಂಡ್ ಅಂದರೆ ಏನಾಗಿರ್ಬೋದು ಅಂದರೆ ಪಾರ್ಟ್ನರ್ಸ್ಗಳೇನಿದ್ದಾರೆ ಅಂದರೆ ಒಂದು ಜೋಡಿ ಇರುತ್ತೆ ಅಲ್ವಾ. ಸೊ ಅವರ ಪಾರ್ಟ್ನರ್, ಅವರ ಗಂಡ ಆಗಿರ್ಬೋದು ಇಲ್ಲ ಅವರ ಹೆಂಡತಿ ಆಗಿರ್ಬೋದು, ಇಬ್ಬರಲ್ಲೊಬ್ರು ಅವ್ರಿಗೆ ಸರ್ಪ್ರೈಸ್ನ ಕೊಡಬೇಕು ವೀಕ್ಷಕರೇ. ಸೊ ಅವ್ರಿಗೆ ಏನಾದ್ರು ಸರ್ಪ್ರೈಸ್ ಕೊಡ್ಬೋದು ಅಂದರೆ ಅವರು ಇಷ್ಟಪಡುವಂಥ ಜಾಗಕ್ಕೆ ಕರ್ಕೋಗ್ಬೋದು, ಇಲ್ಲ ಅವರು ಇಷ್ಟಪಡುವಂಥ ಪರ್ಸನ್ನ ಕರ್ಕೊಬರ್ಬೋದು, ಇಲ್ಲ ಅವರು ಇಷ್ಟಪಡುವಂಥ ಒಂದು ಗಿಫ್ಟ್ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು ಕೊಡ್ಬೋದು ವೀಕ್ಷಕರೇ. ಸೊ ಅದೇ ರೀತಿಯಾಗಿ ತುಂಬ ಚೆನ್ನಾಗಿ ಜೋಡಿಗಳೆಲ್ಲ ಅದನ್ನು ಕಂಪ್ಲೀಟ್ ಮಾಡಿದ್ದಾರೆ ಆ ಟಾಸ್ಕಲ್ಲಿ ವಿನ್ ಆಗಿದ್ದವರು ಯಾರು ಅಂತ ನಿಮಗೆ ಈ ಬರುವಂಥ ಸಂಚಿಕೆಯಲ್ಲಿ ತಿಳ್ಕೊಬೋದು. ಸೊ ಅದೇ ರೀತಿಯಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬೋದು ಶೋ ಅಂತೂ. ಸೊ ಇದೇ ರೀತಿಯಾದ ನಿಮಗೆ ಮುಂದೆ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ. ಸೊ ಒಬ್ಬೊಬ್ರು ಜೋಡಿಗಳು ಹೇಗೆ ಸರ್ಪ್ರೈಸ್ ಮಾಡೋದು ಅನ್ನೋದು ತಿಳ್ಕೊಬೇಕಂದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಯಾಕಂದರೆ ಜೀ ಕನ್ನಡ ಒಂದು ಒಬ್ಬೊಬ್ರು ಶಾರ್ಟ್ ಆಗಿ ಒಬ್ಬೊಬ್ರು ಹೇಗೆ ಸರ್ಪ್ರೈಸ್ ಮಾಡಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವೀಕ್ಷಕರೇ ಲೈಟಾಗಿ ಹೇಳ್ತೀನಿ ನಾನು. ಸೊ ಯಾರೆಲ್ಲ ಹೇಗೆ ಸರ್ಪ್ರೈಸ್ ಮಾಡಿದ್ದಾರೆ ಅಂತ. ಸೊ ಮೊದಲನೇದಾಗಿ ನೋಡ್ಕೊಬರೋಣ ಬನ್ನಿ. ಸೊ ಮೊದಲನೇದಾಗಿ ಗೀತಾ ಅವರ ಗಂಡ ಏನಿದ್ದಾರೆ ಅವರು ಶೋ ಅಲ್ಲೇ ಸರ್ಪ್ರೈಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವ್ರಿಗೆ ಒಂದು ಸೆಟಪ್ ಮಾಡ್ಕೊಂಡಿದ್ದಾರೆ, ಚೇರು ಮತ್ತು ಹೇಗೆ ಪ್ರಪೋಸ್ ಮಾಡಬೇಕಾದ್ರೆ ಸೆಟಪ್ ಮಾಡ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಸೆಟಪ್ನ ಮಾಡ್ಕೊಂಡಿದ್ದಾರೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರೋದಾದರೆ ಇನ್ನೊಂದು ಜೋಡಿ ಯಾವ್ದಪ್ಪ ಅಂದರೆ ಅದು ಇನ್ನೊಂದು ಜೋಡಿ ಬರೋದಾದರೆ ವೀಕ್ಷಕರೇ, ಸೊ ಅದು ಯಾರಪ್ಪ ಅಂದರೆ ಕೋಟಿ ಪ್ರಭಾಕರ್ ಅವರು ಅವರ ಹೆಂಡತಿಗೆ ಹೊಸ ಸ್ಯಾರಿ ಒಂದು ಕೊಡ್ಸಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ನೀವು ನೋಡ್ತಾ ಇರ್ಬೋದು ಪ್ರೊಮೋದಲ್ಲಿ. ಸೊ ಪಿಕ್ಚರ್ ಸಹ ಹಾಕಿದ್ದೀನಿ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು. ಅವರ ಹೆಂಡತಿಗೆ ಹೊಸ ಸೀರೆನ ಕೊಡಿಸಿದ್ದಾರೆ ವೀಕ್ಷಕರೇ. ಸೊ ಮುಂದೆ ಬರೋದಾದರೆ ನೆಕ್ಸ್ಟು ಯಾರಪ್ಪ ಅಂದರೆ ನಯನ ಅವರ ಗಂಡ ಏನಿದ್ದಾರೆ ಅವರು ಎಲ್ಲಿಗಪ್ಪ ಕರ್ಕೋಗಿದ್ದಾರೆ ಅಂದರೆ ಬೀಚ್ ಕರ್ಕೋಗಿದ್ದಾರೆ. ಸೊ ಬೀಚ್ಗೆ ಕರ್ಕೋಗಿ ಅವ್ರಿಗೆ ಕಾಲ್ಗೆಜ್ಜೆನ ತೊಡಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಸೀನ್ಸ್ ನೋಡೋದಾದ್ರೆ ಅವರು ಅವರ ಗಂಡ ಏನಾದರೆ ಪಾರ್ಕ್ ಕರ್ಕೋಗಿ ಅವ್ರಿಗೆ ಪ್ರಪೋಸ್ ಮಾಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಬಂದು ಜಗಪ್ಪ ಅವರು ಅವ್ರ ಹೆಂಡತಿಗೆ ಕಾಲ್ಗೆಜ್ಜೆ ಅಂದರೆ ಭರತನಾಟ್ಯದಲ್ಲಿ ಯೂಸ್ ಮಾಡೋ ಒಂದು ಗೆಜ್ಜೆ ಏನಿದೆ ಅದನ್ನು ಗಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದು ಅವರು ಶೋ ಅಲ್ಲೇ ಮಾಡಿದರೆ ಅವ್ರು ಯಾವುದೇ ರೀತಿಯಾದ ಪ್ಲೇಸ್ಗಳು ಕರ್ಕೋಗಿದ್ದಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಮುಂದೆ ಬರುವಂಥ ವಿಡಿಯೋಸ್ಗಳು ನಮಗೆ ಗೊತ್ತಾಗುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ವಿಡಿಯೋ ಬಂದೋದಾದರೆ ಸೊ ನಿಮಿಕ್ರಿ ಮಾಡ್ತಾರಲ್ಲ ನಿಮಿಕ್ರಿ ಗೋಪಿ ಅವರು. ಸೊ ಅವ್ರ ಹೆಂಡತಿಗೆ ಆ್ಯಸ್ ಇಟ್ ಆಲ್ ಸೀರೆನ ಕೊಡಿಸಿದ್ದಾರೆ ವೀಕ್ಷಕರು. ಶೋ ಅಲ್ಲೇ ಸೀರೆನ ತಗೊಬಂದು ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರೋದಾದರೆ ಅರುಣ್ ಅವರು ರಜಿನಿ ಅವ್ರಿಗೆ ಅವರ ಬಾಡಿ ಶೋನ ತೋರಿಸಿದ್ದಾರೆ ವೀಕ್ಷಕರೇ. ಸೊ ಅಷ್ಟೇ ತೋರಿಸಿದ್ದಾರೆ, ಮೆನ್ಷನ್ ಮಾಡಿರೋದು ಇವರು. ಸೊ ನೆಕ್ಸ್ಟು ಬರೋದಾದರೆ ವೀಕ್ಷಕರೇ ಅದು ನಿಮ್ಗೆ ಹೇಳಿದೆ ಆಗಲೇ. ಅದಾದ ನಂತರ ಧನ್ರಾಜ್ ಅವರು ಏನು ಮಾಡಿದ್ದಾರೆ ಅಂದರೆ ನೀರಿನ ಒಳಗೆ ಅವರ ಮಂಗಳೂರು ಅಲ್ವಾ. ಸೊ ಮಂಗಳೂರಲ್ಲಿ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ತುಂಬ ಬೀಚ್ಗಳಿರುತ್ತೆ. ಸೊ ಸ್ಕೂಬಾ ಡೈವಿಂಗಲ್ಲಿ ಅವ್ರಿಗೆ ಪ್ರಪೋಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದು ನೀರು ಒಳಗಡೆ ವೀಕ್ಷಕರೇ. ಸೊ ನೆಕ್ಸ್ಟ್ ಜೋಡಿ ಯಾರಪ್ಪ ಅಂದರೆ ಅದು ಬರೋದಾದರೆ ನಾನು ಹೇಳಿದೆ ಆವಾಗಲೇ ಕಾಲ್ಗೆಜ್ಜೆ ಕೊಟ್ಟಿದ್ದಾರೆ ಅಂತ. ಸೊ ಅದು ನೆಕ್ಸ್ಟ್ ಬರೋದಾದರೆ ಅಭಿಲೇಶ್ ಅವರು ಅವರ ಹೆಂಡತಿಗೆ ಚಾಮುಂಡಿ ಬೆಟ್ಟಕ್ಕೆ ಕರ್ಕೋಗಿದ್ದಾರೆ. ಅದು ಅವರು ಎತ್ಕೊಂಡು ಕರ್ಕೋಗಿದ್ದಾರೆ. ಮತ್ತು ಅವರು ಹಳೆ ಕಾಲೇಜ್ ಏನಿತ್ತು ಅವರು ಹೇಗೆ ಲವ್ ಶುರುವಾಯಿತು ಅಲ್ಲಿಗೂ ಸಹ ಕರ್ಕೋಗಿದ್ದಾರೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರೋದಾದರೆ ಗೀತಾ ಅವ್ರಿಗೆ ಅವ್ರ ಗಂಡ ಏನಿದ್ದಾರೆ ಒಂದು ಫೋಟೋನ ಕೊಟ್ಟಿದ್ದಾರೆ, ಪ್ರಪೋಸ್ ಮಾಡಿ ಒಂದು ಫೋಟೋ ಸಹ ಕೊಟ್ಟಿದ್ದಾರೆ, ಸೀರೆನೂ ಸಹ ಕೊಡಿಸಿದ್ದಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರೋದಾದರೆ ಬಾಳು ಅವರು. ಸೊ ಇವರು ಅವರ ಹೆಂಡತಿನ ಗೋವಾಗೆ ಕರ್ಕೋಗಿದ್ದಾರೆ. ಸೊ ಅವ್ರು ಹೇಳಿದ್ದಾರೆ ಅವರ ಹೆಂಡತಿಗೆ ಗೋವಾದಲ್ಲಿ ಬೀಚಲ್ಲಿ ಓಡಾಡೋದು ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಅಲ್ಲಿ ಕರ್ಕೋಗಿದ್ದಾರೆ ವೀಕ್ಷಕರೇ. ಸೊ
ನೆಕ್ಸ್ಟ್ ಬರೋದಾದ್ರೆ ಯಾರಪ್ಪ ಅಂದರೆ ಇವರೇ ಮಾತ್ರ ತುಂಬ ಖರ್ಚು ಮಾಡಿ ಅದು ಆಗ್ರಾಗೆ ಕರ್ಕೊ ಹೋಗಿದ್ದಾರೆ ವೀಕ್ಷಕರೇ. ಅದು ತಾಜ್ ಮಹಲ್ ನೋಡೋಕ್ಕೆ. ಅದು ಯಾರಪ್ಪ ಅಂದರೆ ರುದ್ರಾ ಮಾಸ್ಟರ್ ಅವರ ಹೆಂಡತಿ. ಯಾಕಂದರೆ ಅವ್ರಿಗೆ ಒಂದು ಹನಿಮೂನ್ ಥರನೂ ಆಗುತ್ತೆ ವೀಕ್ಷಕರೇ. ಯಾಕಂದರೆ ಇವಾಗ ರೀಸೆಂಟಾಗಿ ಒಂದು 2-3 ವಾರ ಹಿಂದೆ 1 ತಿಂಗಳಾಗಿರ್ಬೋದು ಮದುವೆ ಆಗಿದೆ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬ ಒಳ್ಳೆ ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇಷ್ಟ ಆಗಿತ್ತು ವೀಕ್ಷಕರೇ. ಸೊ ಇನ್ನೂ ಡೀಟೇಲಾಗಿ ಬೇಕಂದರೆ ನಿಮಗೆ ಮುಂದೆ ವೀಡಿಯೋಸ್ಗಳು ಹಾಕ್ತೀನಿ ವೀಕ್ಷಕರೇ, ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಇವರನ್ನ ಶೇರ್ ಮಾಡೋದಂತೂ ಮರಿಬೇಡಿ ವೀಕ್ಷಕರೇ. ಸೊ ಬಾಯ್.